ವೆಲ್ಕಮ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ವರ್ಕ್ ಆಗಿರುವಂಥ ಮಿಷಿನ್ ವರ್ಕ್ ಆಗಿದೆ. ಈ ವರ್ಕ್ ಆಗಿರುವಂಥ ಸ್ಲೀವ್ಸನ್ನು ಹೇಗೆ ಕಟಿಂಗ್ ಮಾಡ್ಕೊಳ್ಳೋದು, ಮತ್ತು ಎಷ್ಟು ಇಂಚಿಗೆ ಕೆಳಗಡೆ ಎಲ್ಲ ಎಷ್ಟು ಇಂಚಿಗೆ ಬಿಟ್ಕೋಬೇಕು, ಫ್ರಂಟಲ್ಲಿ ಮಧ್ಯೆ ಯಾವುದು ಬರಬೇಕು, ಈ ರೀತಿ ಎಲ್ಲ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ಜೊತೆಗೆ ಸ್ಲೀವ್ಸ್ ಕರು ಸ್ಕೇಲನ್ನು ಉಪಯೋಗಿಸ್ಕೊಂಡು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಆದಷ್ಟು ಈ ಟಿಪ್ಸ್ ಎಲ್ಲ ತಿಳ್ಕೊಂಡು ಶೇಪು ಪ್ರಾಬ್ಲಮ್ಸ್ ಇರುವಂಥವ್ರಿಗೆ ಈ ವಿಡಿಯೋ ಅಂತ ಹೇಳ್ಬೋದು. ಹಾಗಿದ್ರೆ ಈಗ ಕಾಣಿಸ್ತಿದೆಯಲ್ಲ, ಇಲ್ಲೆಲ್ಲ ವರ್ಕ್ ಬಂದಿದೆ ನೋಡಿ. 1 2 3 1 2 ಇಷ್ಟು ಇದರಲ್ಲಿ ನಮಗೆ ಸೆಂಟರ್ ಪಾಯಿಂಟ್ ಇದು ಬರುತ್ತೆ, ಇಲ್ಲಿ ಬರುತ್ತೆ ನೋಡಿ. ಇದಕ್ಕೆ ನಾವೇನು ಟಿಪ್ಸನ್ನು ಕಾಪಾಡ್ಕೋಬೇಕಂತಂದರೆ ಇಲ್ಲಿ ನೋಡ್ಬೋದು, ಕೆಳಗಡೆನೂ ಕಾಣಿಸ್ತಿದೆಯಾ, ಕೆಳಗಡೆನೂ ಏನು ಬಂದಿದೆಯಲ್ಲ ಇದಿಷ್ಟು ಇದು ಕರೆಕ್ಟಾಗಿ ಇಲ್ಲಿರಬೇಕು. ಎಲ್ಲ ನಾವಿಷ್ಟನ್ನ ಕರೆಕ್ಟಾಗಿ ಮಾಡ್ಕೊಂಡಾಗ ನಮಗೆ ಕರೆಕ್ಟಾಗಿರುವಂತಹ ಸ್ಲೀವ್ಸು ಬರುತ್ತೆ ನೋಡಿ. ಈ ರೀತಿ ಬರುತ್ತೆ. ಈಗ ಈ ರೀತಿ ಬಂದಂಥದ್ದನ್ನು ಈ ರೀತಿ ಫೋಲ್ಡಿಂಗನ್ನು ಮಾಡ್ಕೋಬೇಕು. 4 ಫೋಲ್ಡು ಈ ರೀತಿ ಫೋಲ್ಡನ್ನು ಮಾಡ್ಕೊಳ್ಳೋಣ. ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ ನೋಡಿ. ಫೋಲ್ಡ್ ಮಾಡ್ಕೊಂಡಿದ್ದಾದ ನಂತರ ನಾವು ಅಳತೆ ಬ್ಲೌಸಿಂದ ಎಷ್ಟು ಸ್ಲೀವ್ಸ್ ಉದ್ದ ಬೇಕು ಅಂತ ನೋಡ್ಕೋಬೇಕಾಗತ್ತೆ. ಸ್ಲೀವ್ಸ್ ಉದ್ದ ಬಂದು ನೋಡಿ, ಕಾಣಿಸ್ತಿದೆಯಾ, ಇಲ್ಲಿ ಬಾರ್ಡರ್ ನೋಡಿ, ಇಲ್ಲಿ ಬಾರ್ಡರ್ ಇದೆ. ಇದು ನಮಗೆ ಮಾರ್ಜಿನ್ಗೆ ಹೋಗುತ್ತೆ. ಇಲ್ಲಿಂದ ಇಷ್ಟು ಉದ್ದ ಬರುತ್ತೆ ನೋಡಿ, ಇಷ್ಟು ಉದ್ದ ಇದು ಇತ್ಕೋಗತ್ತೆ. ಈಗ ನಾವು ಅಲ್ಲಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಈಗ ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ಸ್ ಹಾಕಬೇಕು. ಇಲ್ಲಿಂದ ಅಲ್ಲಿಗೆ ಒಂದು ಲೈನ್ಸು. ಅಲ್ಲಿಗೆ ನಮಗೆ ಉದ್ದ ಎಷ್ಟು ಬರುತ್ತೆ ಸ್ಲೀವ್ಸು ಅಂದರೆ 9 ಇಂಚು. ಡೌನಿಂಗ್ ಬಂದು ನಮಗೆ 3.5 ಇಂಚಿಗೆ ಡೌನಿಂಗನ್ನು ಮಾಡ್ಕೊಳ್ಳೋಣ. ಡೌನಿಂಗನ್ನು ಮಾಡ್ಕೊಳ್ಳೋಣ. ಜೊತೆಗೆ ಸ್ಲೀವ್ಸ್ ಲೂಸ್ ಎಷ್ಟಿದೆ ಅನ್ನೋದನ್ನು ನೋಡಬೇಕಾದ್ರೆ ನೋಡಿ, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ನಮಗೆ ಸ್ಲೀವ್ಸ್ ಲೂಸ್ ಇದೆ. ಪ್ಲಸ್ 2 ಇಂಚು ಇಟ್ಕೊಂಡ್ರೆ ನಮಗೆ ಇಲ್ಲಿಗೆ ಸಾಕಾಗತ್ತೆ. ಈಗ ನಾವೇನು ಮಾಡಬೇಕು, ಇಲ್ಲಿಂದ ಅಲ್ಲಿಗೆ ಲೈನ್ಸನ್ನು ಹಾಕ್ಕೊಂಡು ಇದನ್ನು ಅಷ್ಟೇ ಇಲ್ಲಿಗೆ ಒಂದು ಲೈನ್ಸನ್ನು ಹಾಕ್ಕೊಳ್ಳೋಣ ನೋಡಿ. ಇಲ್ಲಿ 2 ಇಂಚ್ ಆಯಿತು. ಇಲ್ಲಿಗೆ ಆದ ನಂತರ ಕಾಣಿಸ್ತಿದೆಯಾ, ಈಗ ನಾವೇನು ಮಾಡಬೇಕು, ಒಂದು ಕರು ಸ್ಕೇಲನ್ನು ತಗೊಳ್ಳೋಣ. ಕರು ಸ್ಕೇಲನ್ನು ತಗೊಂಡು ನೋಡಿ, ಇಲ್ಲಿ ನಾವು 1.5 ಇಂಚುವರೆಗೂ ಯಾವುದೇ ಕಟಿಂಗನ್ನು ಮಾಡೋಂಗಿಲ್ಲ. ಅಲ್ಲಿಗೆ ಇಟ್ಕೊಂಡು ನೋಡಿ, ಈ ರೀತಿ ಶೇಪನ್ನು ಕೊಟ್ಕೊಳ್ಳೋಣ. ಕೊಟ್ಕೊಂಡಿದ್ದಾದ ನಂತರ ನೋಡಿ, ಈಗ ನಾವೇನು ಮಾಡಬೇಕು, ಈ ರೀತಿ ನೀಟಾಗಿ ಇಟ್ಕೋಬೇಕು. ಇಟ್ಕೊಂಡಿದ್ದಾದ ನಂತರ ಇಲ್ಲಿ ಈ ರೀತಿ ಶೇಪ್ಗೆ ನಾವು ಮಾರ್ಕನ್ನು ಮಾಡ್ಕೊಳ್ಳೋಣ. ಹಾಗಿದ್ರೆ ಈಗ ಕಟಿಂಗ್ ಮಾಡೋಣ. ಈಸಿಯಾಗಿ ಕರು ಸ್ಕೇಲ್ ಬಳಸೋದ್ರಿಂದ ಶೇಪು ನಮಗೆ ಬರಲ್ಲ ಅನ್ನೋವಂಥವ್ರಿಗೆ ಆರಾಮಾಗಿ ಶೇಪ್ ಬರುತ್ತೆ. ಈಗ ನಾವಂತೂ ಕಟಿಂಗ್ ಮಾಡುವಾಗ ಈಗ ವೀಡಿಯೋಗೆ ಮಾತ್ರ ನಾನು ಕರು ಸ್ಕೇಲನ್ನು ಬಳಸ್ತೀನಿ, ಇಲ್ಲಾಂದರೆ ನಾನು ಕರು ಸ್ಕೇಲನ್ನು ಯೂಸ್ ಮಾಡಲ್ಲ. ಯಾಕೆಂದರೆ ನನ್ನ ಕೈಯಲ್ಲೇ ನೀಟಾಗಿ ಬರುತ್ತೆ. ಹಂಗಾಗಿ ನಾನು ಕರು ಸ್ಕೇಲನ್ನೇನು ಯೂಸ್ ಮಾಡ್ಕೊಳ್ಳಲ್ಲ. ಈಗ ನೋಡೋಣ, ಕಟಿಂಗ್ ಮಾಡ್ತಿದ್ದೀನಿ ನೋಡಿ. ಅದೇನಿದೆ ಅದೇ ರೀತಿ ನೋಡಿ ಮಾಡಿಕೊಂಡು ಇಲ್ಲಿಗೆ ಒಂದು ನ್ಯಾಚ್ ಮಾಡ್ಕೊಳ್ಳೋಣ. ನ್ಯಾಚ್ ಮಾಡ್ಕೊಂಡು ನೋಡಿ, ನ್ಯಾಚ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿದ್ರಲ್ಲ, ಸ್ಲೀವ್ಸು ಕರೆಕ್ಟಾಗಿ ಇಲ್ಲೂ ಅಷ್ಟೇ ಕರೆಕ್ಟಾಗಿ ಬರುತ್ತೆ. ಹಾಗಾಗಿ ಈಗ ನೋಡ್ಬೋದು, ಈಗ ನಾವು ಹಾಕಿರುವಂಥ ಶೇಪ್ ಇಷ್ಟೇ. ತುಂಬಾ ಈಸಿಯಾಗಿ ನಮಗೆ ಸ್ಲೀವ್ಸ್ ಕಟಿಂಗ್ ಮಾಡ್ಕೊಂಬಿಡ್ಬೋದು, ತುಂಬ ಈಸಿಯಾಗಿ ನೋಡಿ. ಪರ್ಫೆಕ್ಟಾಗಿರುವಂತಹ ಸ್ಲೀವ್ಸ್ ಕಟಿಂಗ್, ಅದರಲ್ಲೂ ನಾವು ಏನು ಹೇಳ್ತೀವಿ, ವರ್ಕ್ ಆಗಿರುವಂಥದ್ದು ಬ್ಲೌಸು ಮಿಷಿನ್ ವರ್ಕ್ ಆಗಿದೆ.
ವರ್ಕ್ ಆಗಿರುವಂಥ ಬ್ಲೌಸನ್ನು ಕರ್ವ್ ಸ್ಕೇಲ್ ಉಪಯೋಗಿಸ್ಕೊಂಡು ಯಾವ ಆ್ಯಂಗಲಲ್ಲಿ ನೋಡಿ ಯಾವ ರೀತಿ ಇಟ್ಕೊಂಡು ನಾವು ಕಟಿಂಗನ್ನು ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಹಾಗಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ಆದಷ್ಟು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿರುವಂಥ ಟಿಪ್ಸ್ಗಳನ್ನೆಲ್ಲ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.